ನನ್ನ ಕಬೋರ್ಡ್ನ ರೀಅರೇಂಜ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋ ಬಟ್ಟೆಗಳನ್ನು ನೋಡಿ ನನಗೆ ತಲೆ ತಿರುಗ್ತಾ ಇದೆ. ಇದು ಒಂದು ಜಮಾನದಿಂದ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರುವಂತ ಕಲೆಕ್ಷನ್. ನಾನು ಈ ಕಲೆಕ್ಷನ್ ಬಗ್ಗೆ ಪ್ರೌಡ್ ಫೀಲ್ ಮಾಡಬೇಕಾ? ಈಗಿನ ಲೆಕ್ಕಾಚಾರ ಕೇಳಿದ್ರೆ ನಾನಂತೂ ಈ ವಿಚಾರದಲ್ಲಿ ಪ್ರೌಡ್ ಫೀಲ್ ಮಾಡೋದಿಲ್ಲ. ಇದ್ರ ಮೇಲೆ ನಮ್ಮಮ್ಮ ಕೇಳ್ತಾ ಇದ್ರು, ಅಮೆಝಾನ್ ಅಲ್ಲಿ ಇಯರ್ ಅಂಡ್ ಸೇಲ್ ಬರ್ತಾ ಇದೆ, ಫೆಸ್ಟಿವಲ್ ಸೀಸನ್ ಸೇಲ್ ಕೂಡ ಇದೆ, ನೀನು ಏನು ತಗೊಳ್ಳೋದಿಲ್ವಾ? ಒಂದೆರಡು ಪ್ಯಾಂಟ್ ಆದ್ರೂ ತಗೋ, ಒಂದೆರಡು ಟೀ ಶರ್ಟ್ ಆದ್ರೂ ತಗೋ ಅಂತ. ಇವಾಗಲೇ ಲೆಕ್ಕಕ್ಕೆ ಸಿಗದೆ ಇರೋಷ್ಟು ಬಟ್ಟೆಗಳು ನನ್ನ ಹತ್ರ ಇದೆ, ಅವಶ್ಯಕತೆಗೂ ಮೀರಿದಷ್ಟಿದೆ. ಅದೆಲ್ಲವನ್ನೂ ಇಟ್ಕೊಂಡು ಮತ್ತೆ ಯಾವುದೋ ಸೇಲಿಗೆ ಮೊರೆ ಹೋಗಿ ಮತ್ತೆ ಬಟ್ಟೆ ಕಳ್ಳ ಮಾಡೋದ್ರಲ್ಲಿ ಏನರ್ಥ ಇದೆ? ಪ್ರತಿ 1 ಸೆಕೆಂಡ್ಗೆ 1 ಟ್ರಕ್ ಲೋಡ್ ಅಷ್ಟು ಟೆಕ್ಸ್ಟೈಲ್ ವೇಸ್ಟ್ ಡಂಪ್ ಸೈಟ್ಗಳಲ್ಲಿ ಡಂಪ್ ಆಗ್ತಾ ಇದೆ ಅಂತ. ಇದಕ್ಕೆ ನನ್ನ ಕಡೆಯಿಂದ ಮತ್ತೆ ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ನಾನು ತಯಾರಿಲ್ಲ. ನೀವು ಒಂದ್ಸರಿ ನಿಮ್ಮ ಕಬೋರ್ಡ್ನ ರೀಅರೇಂಜ್ ಮಾಡೋಕೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ದಸರಾ ತಗೊಂಡಿದ್ದು, ಲಾಸ್ಟ್ ಇಯರ್ ದೀಪಾವಳಿ ತಗೊಂಡಿದ್ದು, ಹೋದ ವರ್ಷ ನ್ಯೂ ಇಯರ್ ತಗೊಂಡಿದ್ದ ಬಟ್ಟೆನ ನೀವು ಎಷ್ಟು ಸರಿ ವಾಪಸ್ ಹಾಕಿದ್ದೀರಾ ಅನ್ನೋದು. ಮತ್ತೆ ನಾವು ಈ ಪೊಲ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡೋದನ್ನ ಬಿಟ್ಟು ಇರೋದ್ರಲ್ಲೇ ಸುಸ್ಥಿರವಾಗಿ ಬದುಕೋದನ್ನ ಕಲಿಯೋಣ. ನಾನಂತೂ ಡಿಸೈಡ್ ಮಾಡಿದ್ದೀನಪ್ಪ, ಈ ಸರಿ ದೀಪಾವಳಿ ಮತ್ತೆ ದಸರಾಕ್ಕೆ ನಮ್ಮ ಅಕ್ಕನ ಮದುವೆ ತಗೊಂಡಿರೋ ಬಟ್ಟೆನೇ ಹಾಕೋದು ಅಂತ.